A police constable named Kiran was attacked in Mysuru during a protest in front of Hullahalli Police Station. An FIR has been registered against 16 people regarding the attack. On November 17th, a bike rider Suresh died after a car collided with his bike near J.P Hundi village. The family members of Suresh, along with others, protested by placing his dead body in front of the police station, demanding compensation and the arrest of the car driver. They even protested by blocking the highway between Nanjangudu and Hullahalli. The police constable Kiran had asked them to protest peacefully, during which he was attacked by the protesters. ಏನು ಮೊನ್ನೆ ದಿವಸ ಒಂದು ಸಂಗಮ ರಸ್ತೆಯಲ್ಲಿ J.P Hundi ಮಾರ್ಗ ಮಧ್ಯೆ ಅಪಘಾತ ಆಯಿತು. ಕಾರು ಮತ್ತು ಬೈಕ್ ಸವಾರ. ಆ ಒಂದು ಅಪಘಾತದಲ್ಲಿ ಮೃತಪಟ್ಟಂಥ ಬೈಕ್ ಸವಾರ ಅದು ಗಮನಕ್ಕೆ ಬರ್ತಿದ್ದಂಗೆ ಹುಲ್ಲಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಅಪಘಾತ ಕಾರು ಮತ್ತು ಆತ ಚಾಲಕನನ್ನು ವಶಕ್ಕೆ ಪಡೆದರು. ಅವತ್ತು ಏನು ಅಪಘಾತ ಆಯಿತು, ತುಂಬ ನೋವಿನ ಸಂಗತಿ ಪಾಪ ಆ ಗ್ರಾಮದವರು. ಅವ್ರ ಮನೆಯವ್ರಿಗೆ ನಾನು ಆ ದೇವರು ಆ ನೋವನ್ನು ತಡೆಯುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತಿದ್ವಿ. ಆ ಒಂದು ನೆಪ ಒಡ್ಡಿ ಆ ಗ್ರಾಮದ ಗ್ರಾಮಸ್ಥರು, ಅಕ್ಕಪಕ್ಕದವರು ಕೆಲವರು ಯಾರು ಅಂತ ಗೊತ್ತಿಲ್ಲ, ಆ ರೀತಿ ಒಂದು ಘಟನೆ ಮಾಡಬಾರ್ದಾಗಿತ್ತು. 4 ಗಂಟೆ ಶಾಲೆ ಬಿಡೋ ಟೈಮು, ಆ ಟೈಮಲ್ಲಿ ಬಂದು ಹುಲ್ಲಳ್ಳಿ ಸರ್ಕಲ್ಲು ಏನು ಸೋಮಶೇಖರ್ ವೃತ್ತ ಇದೆ, ಇದು ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲೆ ಹೆದ್ದಾರಿ, ಈ ಸರ್ಕಲಲ್ಲಿ ಬಂದು ಪ್ರತಿಭಟನೆ ಮಾಡಿ ಸಾಲ ವಾಹನಗಳನ್ನು ತಡೆದು, ಆಂಬುಲೆನ್ಸ್ಗಳನ್ನು ತಡೆದು, ಆ ಸಾಲ ಮಕ್ಕಳು ರಾತ್ರಿ ಆಗಿದೆ ಮನೆಗೆ ಹೋಗೋದು, 100 ಮಕ್ಕಳು 1 ಗಂಟೆ 1.5 ಗಂಟೆಗೂ ಹೆಚ್ಚು ಕಾಲ ತಡೆದಿದ್ದಾರೆ ಅವರು. ಇದು ತುಂಬ ಖಂಡನೀಯವಾದಂಥ ವಿಚಾರ. ಇದು ನೀವು ಶಾಂತಿಯುತವಾಗಿ ಮಾಡಿ, ಅದಕ್ಕೆ ಬೇರೆ ಮಾರ್ಗಗಳಿವೆ ಹೋರಾಟ ಮಾಡಲಿಕ್ಕೆ. ಅದೇನಿದೆ ಅವರು ಕ್ರಮ ತಗೋತಾರೆ ಪೊಲೀಸ್ ಸಿಬ್ಬಂದಿ. ಈಗ ಸ್ಥಳಕ್ಕೆ ಅವರು ದೌಡಾಯಿಸಿ ಆ ಕಾರನ್ನ ವಶಪಡಿಸಿದ್ದಾರೆ, ಚಾಲಕನ ವಶಪಡಿಸಿದ್ದಾರೆ ಅಂದಮೇಲೆ ಅವ್ರು ಏನಿದೆ ಕಾನೂನು ರೀತಿ ಕ್ರಮ ತಗೋತಾರೆ. ಅದು ತಗೊಳ್ಳದೇ ಇದ್ದಾಗ ನೀವು ಪ್ರತಿಭಟನೆ ಮಾಡುವಂಥದ್ದು ಸರಿ. ನೀವು ಏಕಾಏಕಿ ಬಂದು ಸಾಲ ಮಕ್ಕಳು ವಾಹನಗಳನ್ನು ತಡೆದಿರೋದು, ಮತ್ತು ಅರ್ಜೆಂಟು ಏನೋ ಅವ್ರವ್ರ ಕಾರ್ಯಗಳಿಗೆ ಹಳ್ಳಿ ಗ್ರಾಮಗಳಿಗೆ ತೆರಳುವಂಥ ಬೈಕ್ ವಾಹನ ತಡೆದಿರೋದು, ಬಸ್ಗಳನ್ನು ತಡೆದಿರೋದು, ಸರ್ಕಾರಿ ಬಸ್ಗಳನ್ನು. ಆಮೇಲೆ ಇದನ್ನು ಸರಿಪಡಿಸ್ಲಿಕ್ಕೆ ಅಂತ ಬಂದಂಥ ನಮ್ಮ ಆರಕ್ಷಕರನ್ನ ಆಗಲೂ ಕೂಡ ಎಳೆದಾಡಿ ಅವ್ರನ್ನ ನಿಂದಿಸಿ ಅವ್ರಿಗೆ ಅಲ್ಲೆಗೂ ಕೂಡ ಯತ್ನೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅದು ತುಂಬ ಖಂಡನೀಯವಾದಂಥ ವಿಚಾರ ಇದು. ಯಾಕಂದರೆ ಆರಕ್ಷಕರು ನಮಗೆ ರಕ್ಷಣೆ ಕೊಡೋಕ್ಕಿರತಕ್ಕಂಥ ಒಂದು ಅಧಿಕಾರಿಗಳು ಅವರು. ಅವ್ರ ಮೇಲೇ ನಾವು ಅಲ್ಲೆಗೆ ಮುಂದಾದರೆ ಅವ್ರಿಗೆ ರಕ್ಷಣೆ ಕೊಡುವಂಥವ್ರು ಯಾರು? ಇದನ್ನು ತುಂಬ ಖಂಡನೀಯವಾಗಿ ನಾನು ಇದು ಮಾಡ್ತಾಯಿದ್ದೇನೆ. ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಮ್ಮ ಆರಕ್ಷಕ ಸಿಬ್ಬಂದಿಗಳು. ಮುಂದೆ ಎಲ್ಲೂ ಕೂಡ ಈ ಥರ ನಡೀಬಾರ್ದು. ಈ ಥರ ಘಟನೆಗಳು ಮಕ್ಕಳಿಗಾಗಲಿ ಸಾರ್ವಜನಿಕರಿಗಾಗಲಿ ತೊಂದರೆ ಆಗೋಂಥದ್ದು. ಕಾನೂನು ಪ್ರಕಾರವಾಗಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ನೂರಾರು ದಾರಿಗಳಿವೆ. ಮಾಡಿ ಅದರಲ್ಲಿ Subscribe to Daily Salah Digital for more such updates.